ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಜನ ಪರದಾಡ್ತಾ ಇದ್ರು. ಇದೀಗ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ ದರ 900 ರೂಪಾಯಿ ಏರಿಕೆ ಮಾಡಿದೆ. ಇದರ ಪರಿಣಾಮ ಬೆಂಗಳೂರಿನ ಹೋಟೆಲ್ಗಳಲ್ಲಿ ಮತ್ತಷ್ಟು ಬೆಲೆ ಏರಿಕೆಯಾಗಿದ್ದು, ಕಾಫಿ, ಟೀ, ಊಟ, ತಿಂಡಿ ಬೆಲೆ ಏರಿಕೆಯಾಗಿದೆ. ದರ ಏರಿಕೆ ಮಾಡೋದು ಅನಿವಾರ್ಯ ಅಂತಿದ್ದಾರೆ ಹೋಟೆಲ್ನ ಮಾಲೀಕರು. ಇದರಿಂದಾಗಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿದಂತಾಗಿದೆ. ಎಲ್ಲರೂ ಈ ಕೆಲಸಕ್ಕೆ ಹೋಗೋರು ಮತ್ತು ನಮ್ಮ ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, ಲೇಬರ್ಸ್ ಇರ್ಬೋದು, ವರ್ಕರ್ಸ್ ಇರ್ಬೋದು, ಅವರಿಗೆಲ್ಲ ಜನರಲ್ಲಾಗಿ ಡೆಫಿನೆಟ್ಲಿ ತೊಂದರೆ ಆಗೇ ಆಗ್ತದೆ. ದಿನಗೂಲಿ ಕೆಲಸದವ್ರಿಗೆ ಈ ಥರ 10 ರೂಪಾಯಿ ಡಿಫ್ರೆನ್ಸು ಭಾಳ ಡಿಫ್ರೆನ್ಸ್ ಆಗ್ತದೆ. ಅದಕ್ಕೋಸ್ಕರ ಮೋಸ್ಟ್ಲಿ ಆ ಥರ ಡೈಲಿ ಬರೋರಿಗೆ ಏನೋ ಒಂದು ಬೇರೆ ರೀತಿ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಈಗ ಗ್ಯಾಸ್ಗಳದೆಲ್ಲ ಏರಿಕೆ ಆಗಿದ್ದಕ್ಕೋಸ್ಕರ ತುಂಬ ಕಷ್ಟ ಆಗ್ತಿದೆ ಜನರಿಗೆ. ನಮಗೆ ತುಂಬ ಕಷ್ಟ ಅಂದರೆ ಕಷ್ಟ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈ ಎಲ್ಲ ಪದಾರ್ಥ ಮೇಲೆ GST ಅಂತೆ, ಇದಂತೆ ಅದಂತೆ ಪ್ರತಿಯೊಂದು ಹಾಕಿಬಿಟ್ಟು ತುಂಬ ತಲೆನೋವು ಆಗಿಬಿಟ್ಟಿದೆ. ಈಗ ಹೆಂಗೆ ಜೀವನ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದೆಲ್ಲ ರೇಟ್ಗಳು GSTಗಳು ಕಡಿಮೆ ಮಾಡಬೇಕು. ಗ್ಯಾಸ್ ಮೇನು ಮೊದಲು ನೋಡಿ ಎಷ್ಟಿತ್ತು, 500ನಲ್ಲಿ ಗ್ಯಾಸ್ ಸಿಗ್ತಿತ್ತು, 400 ರುಪೀಸ್ ಗ್ಯಾಸ್ ಸಿಗ್ತಿತ್ತು. ಈಗ ಅದು 1000 ರೂಪಾಯಿ ಕೊಡಬೇಕು. ಅದು ಕೊಟ್ಟರು ಭಾಳಕ್ಕೆ ಕಷ್ಟ ಆಗ್ತಿದೆ. ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇದೆ ಈ ಪರಿಸ್ಥಿತಿಯಿಂದ. ಇವಾಗ ಈ ಪ್ರಾಬ್ಲಮ್ ಇರೋದ್ರಿಂದ ನಾವು ವಿ ಹ್ಯಾವ್ ಟು ಕಟ್ ಶಾರ್ಟ್ ಸೊ ನಾವು ಇಲ್ಲಿ ಬರೋದು ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಡೌನ್ ಫ್ರಮ್ 3 to 1. ಈ ಗೌರ್ಮೆಂಟ್ ಬಂದುಬಿಟ್ಟು ದೇ ಶುಡ್ ಟೇಕ್ ಸಮ್ ಇನಿಷಿಯೇಟಿವ್ ಇನ್ ರೆಡ್ಯೂಸಿಂಗ್ ದಿಸ್ ಪ್ರೈಸ್ ಅಟ್ ಲೀಸ್ಟ್. ಅವರು ಏನಾದರೂ ಬೇರೆ ಏನಾದರೂ ಮಿಟಿಗೇಷನ್ ಮಾಡಬಹುದಾ ಅಂತ ಅವರು ಯೋಚನೆ ಮಾಡಬೇಕು. ಯಾಕಂದರೆ ಸಾಮಾನ್ಯ ಜನ ತುಂಬ ಸಫರ್ ಆಗ್ತಾ ಇದ್ದಾರೆ. ಯಾಕಂದರೆ ಅವರು ಆಯಿಲ್ ಯೂಸ್ ಮಾಡಿ ಪೂರಿ ಮಾಡೋದಕ್ಕೂ ಇಲ್ಲ ದೋಸೆ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ದೇ ಹ್ಯಾವ್ ಟು ಫೋಕಸ್ ಓನ್ಲಿ ಆನ್ ಸ್ಟೀಮ್ಡ್ ಫುಡ್. ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಆಗಿದೆ. ಬೆಳಗಾವಿಯಲ್ಲಿ ಹೋಟೆಲ್ ಮಾಲೀಕರು ತಿಂಡಿ ಊಟದ ಬೆಲೆ ಹೆಚ್ಚಳಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ 2 ದಿನದಲ್ಲಿ ಸಭೆ ಮಾಡಿ ತೀರ್ಮಾನ ಕೈಗೊಳ್ತಾ ಇದ್ದಾರೆ. ಇದೇ ವೇಳೆ ಪರ್ಯಾಯ ಇಂಧನದ ಬಗ್ಗೆಯೂ ಚರ್ಚೆ ನಡೆಸಲಿದ್ದಾರೆ. ಪ್ರತಿ ಮೆಗಾ ಗ್ಯಾಸ್ ಬೆಲೆ ಪ್ರತಿ ಕೆಜಿಗೆ 27 ಏರಿಕೆಯಾಗಿದ್ದು, ಮೆಗಾ ಗ್ಯಾಸ್ ಈಗ ಕೆಜಿಗೆ 89 ರೂಪಾಯಿಗೆ ಏರಿಕೆಯಾಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಹೆಚ್ಚಳದ ಬಗ್ಗೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ದರ ಏರಿಕೆ ಮಾಡೋದು ಬೇಡವಾಗಿತ್ತು, ಕೇಂದ್ರ ಸರ್ಕಾರ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಿತ್ತು ಅಂತ ಹೇಳಿದರು. ಜನರ ಮೇಲೆ ಹೊರೆ ಹಾಕೋದು ತಪ್ಪು ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಾವು ಖಂಡಿತವಾಗಿ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ತೀರ್ಮಾನವನ್ನು ತಗೋಬೋದಾಗಿತ್ತು. ಈ ಸಂದರ್ಭದಲ್ಲಿ ಈಗಾಗಲೇ ಹೆಚ್ಚು ಬೆಲೆ ಏರಿಕೆ ಎಲ್ಲದರಲ್ಲೂ ಆಗ್ತಾ ಇರೋದ್ರಿಂದ, ಎಲ್ಲ ಪದಾರ್ಥಗಳು ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಅದನ್ನು ಕೇಂದ್ರ ಸರ್ಕಾರ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ನನಗನ್ಸುತ್ತೆ. ಈಗ ಅವರು ಹೆಚ್ಚು ಮಾಡಬಾರ್ದಾಗಿತ್ತು. ಆದರೆ ಅವ್ರದ್ದೇ ಆದಂಥ ಎಕ್ಸ್ಪ್ಲನೇಷನ್ ಇದೆ. ಯುದ್ಧ ಪ್ರಾರಂಭ ಆದಾಗಿಂದ ಭಾಳಷ್ಟು ತೊಂದರೆ ಆಗಿದೆ, ಅದಕ್ಕಾಗಿ ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಆದರೆ ಅವಿಗೆ ಅಬ್ಸಾರ್ಬ್ ಮಾಡಿಕೊಳ್ಳುವಂಥ ಶಕ್ತಿ ಇದೆ ಅಂತ ಹೇಳ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಅದನ್ನು ತೋರಿಸ್ಬೇಕಲ್ಲ. ಈ ಏರಿಕೆ ಮಾಡೋದರ ಬದಲು ಅದನ್ನು ಒಂದು ವೇಳೆ ಬ್ಯಾರಲ್ಗೆ ರೇಟ್ಸು ಜಾಸ್ತಿ ಆಗಿದ್ದರೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಂಥ ಶಕ್ತಿ ಅವರಿಗೆ ಇದೆ ಅಲ್ವಾ. ನೆಕ್ಸ್ಟ್ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ, ಅದನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಜನ ಸಮುದಾಯಕ್ಕೆ ಹೊರೆ ಆಗ್ತಕ್ಕಂಥದ್ದು ಸರಿ ಇಲ್ಲ. ವಾಣಿಜ್ಯ ಬಳಕೆಯ LPG ದರ ಏರಿಕೆ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗ್ಯಾಸ್ ಬೆಲೆಯನ್ನ ಆಯಾ ಕಂಪನಿಗಳು ದರ ನಿರ್ಧಾರ ಮಾಡುತ್ತೆ. ಜಾಗತಿಕ ಮಟ್ಟದಲ್ಲಿ LPG ನಮ್ಮ ದೇಶಕ್ಕೆ ಬರುವಲ್ಲಿ ಸಮಸ್ಯೆ ಹಿನ್ನೆಲೆಯಲ್ಲಿ ದರ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. LPG ಕಮರ್ಷಿಯಲ್ LPG ಮಾಡಿದ್ದಾರೆ. ಕಮರ್ಷಿಯಲ್ LPG ಅದು ಆ ಕಂಪನಿಯ ನಿರ್ಣಯವನ್ನು ಮಾಡ್ತದೆ. 2 ಸಂಗತಿ ನಾವು ಇದರೊಳಗೆ ಅರ್ಥ ಮಾಡ್ಕೋಬೇಕು. ಮೊದಲನೇದು, ಇವೆಲ್ಲ ತೀರ್ಮಾನಗಳು ಆ್ಯಕ್ಚುಲಿ ಇದನ್ನು ಲಿಬರೈಸ್ ಎಲ್ಲ ಹಂತದಲ್ಲಿಯೂ ಆಗಿದೆ. ಕಾಂಗ್ರೆಸ್ 2004ರಿಂದ 10ರಲ್ಲಿಯೂ ಸಹಿತ ಕಂಪ್ನಿಗಳು ಫ್ರೀ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಟಿಮೇಟ್ಲಿ ಇದು ಇಟ್ ಡಿಪೆಂಡ್ಸ್ ಆನ್ ದಿ ಜಾಗತಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ನಿರ್ಣಯ ಆಗ್ತದೆ. ಇನ್ನು ನಮಗೆ ಸಂಪೂರ್ಣವಾಗಿ ವಿದೇಶದಿಂದ ಬರ್ತಾ ಇರಬೇಕಾದಂಥ LPG ಭಾಳ ದೊಡ್ಡ ಸಮಸ್ಯೆ ಇದೆ. ಅನೇಕ ದೇಶಗಳಲ್ಲಿ ಇಲ್ಲವೇ ಇಲ್ಲ, ಪೆಟ್ರೋಲ್ ಡೀಸೆಲ್ ಇಲ್ಲ, ವರ್ಕ್ ಫ್ರಮ್ ಹೋಮ್ ನಡೆದಿದೆ. ಆಮೇಲಿಂದ ಕೆಲವು ಅತ್ಯಂತ ಒಂಥರ ದರಿದ್ರ ದೇಶಗಳಂತೇನಿದಾವೆ, ಪಾಕಿಸ್ತಾನ ಇದೆಲ್ಲ, ಇಲ್ಲಿ ಸಂಪೂರ್ಣ ಆ್ಯಕ್ಟಿವಿಟಿ ಬಂದಾಗಿದ್ದಾವೆ.
ಆದರೆ ಭಾರತದಲ್ಲಿ ಇವತ್ತಿಗೂ ಸಹಿತ ಒಂದು ಕಡೆಯೂ ಪೆಟ್ರೋಲ್ ಡೀಸೆಲು ಡ್ರೈ ಆಗಿಲ್ಲ, ನ್ಯಾಚುರಲ್ ಗ್ಯಾಸು ಡ್ರೈ ಆಗಿಲ್ಲ. LPG ಯಾಕಂದರೆ ನಮ್ಮದು ಈ ಹಾರ್ಮೋಜ್ ಜಲಸಂಧಿಯಿಂದನೇ ನಮ್ಮದು ಮೇಜರು ನಮ್ಮದು ಬರಬೇಕಾಗಿರೋದ್ರಿಂದ ಇದು ಸಮಸ್ಯೆ ಇದೆ. ಈ ಸಮಸ್ಯೆಗಳ ಮಧ್ಯೆ ನಾವು ಡೊಮೆಸ್ಟಿಕ್ ಉತ್ಪನ್ನವನ್ನು ಜಾಸ್ತಿ ಮಾಡಿ, ನಾವು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ನಮ್ಮ ಸಂಪೂರ್ಣ ಪ್ರಯತ್ನ ಇದರಲ್ಲಿ ನಡೀತಾ ಇದೆ. ಆದರೆ ಇದು ಹೊರತುಪಡಿಸಿಯೂ ಸಹಿತ 50% ಇವತ್ತಿಗೂ ನಮ್ಮದು ಇಂಪೋರ್ಟ್ ಡಿಪೆಂಡೆನ್ಸಿ ಇರೋದರಿಂದ ಸಹಜವಾಗಿ ಕಮರ್ಷಿಯಲ್ ಬೆಲೆಯನ್ನು ಇವತ್ತು ಕಂಪ್ನಿಗಳು ಏರಿಸಿದ್ದಾವೆ. ಯಾವಾಗ ಮತ್ತೆ ಪುನಃ ಯುದ್ಧದಿಂದ ಸರಿಯಾದ ಸ್ಥಿತಿ ನಿರ್ಮಾಣ ಆಗ್ತದೆ, ಆವಾಗ ಜಾಗತಿಕ ಮಟ್ಟದಲ್ಲಿ ಪ್ರೈಸ್ಗಳು ಕಮ್ಮಿ ಆದಾಗ ಪುನಃ ಕಮ್ಮಿ ಮಾಡ್ತದೆ ಸರ್ಕಾರ. ಇಲ್ಲಿವರೆಗೆ ನಾವು ಭಾಳ ಪ್ರಯತ್ನಪೂರ್ವಕವಾಗಿ ಗ್ಯಾಸು, ಡೊಮೆಸ್ಟಿಕ್ ಗ್ಯಾಸು, ಪೆಟ್ರೋಲು, ಡೀಸೆಲ್ಗಳನ್ನು ಸಾಧ್ಯ ಇರುವಷ್ಟು ಮಟ್ಟಿಗೆ ನಾವು ಅದನ್ನು ಕಂಟ್ರೋಲ್ದಲ್ಲಿ ಇಟ್ಟಿದ್ವಿ. ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಗೃಹ ಸಚಿವ ಪರಮೇಶ್ವರ್, ನಾವೆಲ್ಲರೂ ರಾಜಕಾರಣಿಗಳು, ಪ್ರಸ್ತುತ ರಾಜಕಾರಣದ ಬಗ್ಗೆ ಮಾತನಾಡಿದ್ದೀವಿ. ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳದ ಬಗ್ಗೆ ಚರ್ಚೆ ನಡೆಸಿದ್ದೇವೆ. ರಾಜ್ಯದ ರಾಜಕಾರಣದ ಬಗ್ಗೆ ಹೆಚ್ಚೇನು ಮಾತನಾಡಿಲ್ಲ. ದಾವಣಗೆರೆ ಮುಸ್ಲಿಂ ಸಮುದಾಯದ ಅಸಮಾಧಾನ ಸರಿಯಾಗತ್ತೆ. ಉಪಚುನಾವಣೆಯ 2 ಕ್ಷೇತ್ರಗಳಲ್ಲೂ ನಾವೇ ಗೆಲ್ತೀವಿ. ಎಲ್ಲ ಅಲ್ಪಸಂಖ್ಯಾತ ನಾಯಕರು ಒಟ್ಟಾಗಿ ಕೆಲಸ ಮಾಡೋ ಸಂದರ್ಭ ಬರುತ್ತೆ. ಸಿಎಂ ಡಿಸಿಎಂ ಅವರನ್ನ ಕರೆದು ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅಂತಂದ್ರು. ಹರಿಪ್ರಸಾದ್ ಅವರು ನಾವೆಲ್ಲ ಊಟ ಮಾಡುವಾಗ ಸ್ವಾಭಾವಿಕವಾಗಿ ಪ್ರಸ್ತುತ ರಾಜಕಾರಣ ಮಾತಾಡಿದ್ರು. ಬೆಂಗಾಳದಲ್ಲಿ ಏನಾಗ್ತಾ ಇದೆ, ಕೇರಳದಲ್ಲಿ ಏನಾಗ್ತಾ ಇದೆ, ಆಮೇಲೆ ತಮಿಳುನಾಡಲ್ಲಿ ನಮ್ಮ ಪಕ್ಷದ ಸ್ಥಿತಿಗತಿಗಳೇನು, ಆಮೇಲೆ ಕೇರಳದಲ್ಲಿ ಸರ್ಕಾರ ನಮ್ಮದು ಬರುತ್ತಾ ಬರಲ್ವಾ, ಇದನ್ನೆಲ್ಲ ವಿಶ್ಲೇಷಣೆ. ಇದು ಚುನಾವಣೆ ರಿಸಲ್ಟ್ಸ್ ಬರ್ತಾ ಇದೆ ಅನ್ನೋವಾಗ ನಾವು ಇದೆಲ್ಲ ಮಾತಾಡಬೇಕಲ್ವಾ? ಅದೆಲ್ಲ ಮಾತಾಡಿದ್ರು. ರಾಜ್ಯದ ರಾಜಕಾರಣ ಹೆಚ್ಚೇನು ಮಾತಾಡಲಿಲ್ಲ, ಆದರೆ ಹೆಚ್ಚೇನು ಮಾತಾಡಲಿಲ್ಲ. ಇದನ್ನೇ ಸ್ವಲ್ಪ ಹೆಚ್ಚು ವಿಶ್ಲೇಷಣೆ ಮಾಡಿದ್ರು. CM ಭೇಟಿ ಅವ್ರವ್ರ ಕೆಲಸಗಳಿರುತ್ತೆ. CM ಹತ್ರ ಭೇಟಿ ಮಾಡಿದ್ದೆ CMನ ಅಂತಲೂ ಹೇಳಿದರು. ಅಲ್ಲದೆ ಸಿಎಂ ಸ್ಥಾನಕ್ಕೆ ಪರಮೇಶ್ವರ್ ಹೆಸರು ಚರ್ಚೆಯಾಗ್ತಿರೋ ವಿಚಾರವಾಗಿ ಪ್ರತಿಕ್ರಿಯಿಸಿರುವಂತಹ ಅವರು, ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಚರ್ಚೆ ಮಾಡೋ ಅಗತ್ಯತೆ ಇಲ್ಲ. ಇಲ್ಲಿ ನಾನು ಸೇರಿದಂತೆ ಯಾರು ಏನೇ ಪ್ರತಿಕ್ರಿಯೆ ಕೊಟ್ಟರೂ ಬಹಳ ಮುಖ್ಯವಾಗಿರುವಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡೋವರೆಗೂ ನಾವು ಸುಮ್ಮನೆ ಮಾತನಾಡಿ ಏನ್ ಪ್ರಯೋಜನ ಅಂತಂದ್ರು. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಚರ್ಚೆ ಮಾಡುವ ಅಗತ್ಯ ಇಲ್ಲ. ಈಗ ನಾನು ಯಾರೇ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಹೈಕಮಾಂಡಿನ ಏನು ತೀರ್ಮಾನ ಆಗೋವರೆಗೂ ನಾವು ಸುಮ್ಮನೆ ಬೀದಿನಲ್ಲಿ ಆದಿನಲ್ಲಿ ನಾವು ಮಾತಾಡ್ಕೊಂಡಿದ್ರೆ ಏನು ಬರುತ್ತೆ ಸರ್? ಇತ್ತೀಚೆಗೆ ತಮ್ಮ ಹೆಸರು ಬಹಳ ಅದೆಲ್ಲ ಬಿಡಿ, ಅದೆಲ್ಲ ನಾನು. ಮಾಜಿ ಸಿಎಂ BS ಯಡಿಯೂರಪ್ಪ ಅವರ 50 ವರ್ಷಗಳ ರಾಜಕೀಯ ಸಾರ್ಥಕ ಸೇವೆ ಹಿನ್ನೆಲೆಯಲ್ಲಿ ಇದೇ ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯುವ ಅಭಿಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ದಾವಣಗೆರೆಯ ಗುಂಡಿ ಮಹಾದೇವಪ್ಪ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗಿದೆ. ಸಂಸದ BY ರಾಘವೇಂದ್ರ, ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ, ಮಾಜಿ ಸಚಿವ SI ರವೀಂದ್ರನಾಥ್, BC ಪಾಟೀಲ್, MP ರೇಣುಕಾಚಾರ್ಯ ಹಾಗೂ ಮಾಜಿ ಶಾಸಕರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಇನ್ನು BSY ಅಭಿಮಾನೋತ್ಸವ ವಿಚಾರವಾಗಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರ ರಾಜಕೀಯ ಜೀವನದಲ್ಲಿ CM ಆಗಿ ಅಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಸ್ವಾಭಾವಿಕವಾಗಿ ಅವರ ಪಕ್ಷದಿಂದ ಅವರಿಗೆ ಗೌರವ ಕೊಡ್ತಾ ಇದ್ದಾರೆ. ಅವರ ಸೇವೆ ಗುರುತಿಸಿ ಅಭಿನಂದಿಸುವುದು ಒಳ್ಳೆಯದು. ಯಡಿಯೂರಪ್ಪನವರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ದಾರೆ. ಅವರ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಪಕ್ಷದಲ್ಲೇ ಅವರಿಗೆ ಅದನ್ನು ಒಂದು ಗೌರವದ ರೀತಿಯಲ್ಲಿ ಕೊಡೋದಕ್ಕೂ ಹೊರಟಿದ್ದಾರೆ. ವೈಯಕ್ತಿಕವಾಗಿ ಯಾವುದೇ ರಾಜಕಾರಣಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಅನುಭವದನ್ನು ಮತ್ತು ಅಷ್ಟೊಂದು ವರ್ಷದ ಸೇವೆಯನ್ನು ಗುರುತಿಸಿ ಆ ರೀತಿ ಮಾಡೋದು ನಿಜಕ್ಕೂ ಒಂದು ರೀತಿಯಲ್ಲಿ ಒಳ್ಳೇದಲ್ವಾ? ಯಡಿಯೂರಪ್ಪನವರಿಗೆ ಒಳ್ಳೇದಾಗಲಿ ಅಂತೀನಿ. ಒಳ್ಳೆಯ ಆರೋಗ್ಯ, ಭಗವಂತ ಅವರಿಗೆ ಆರೋಗ್ಯ ಕೊಡಲಿ. ಅವರು ಈ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟು ಮಾತ್ರ ಹೇಳ್ಬೋದು. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಸುತ್ತೂರು ಮಠಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಭೇಟಿ ನೀಡಿದ್ದಾರೆ.
ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಕುಶಲೋಪರಿ ವಿಚಾರಿಸಿದರು. ಬಳಿಕ ವಿಜಯೇಂದ್ರ ಮಾತನಾಡಿ, ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವಂತಹ ಯಡಿಯೂರಪ್ಪರವರ 50 ವರ್ಷದ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಶ್ರೀಗಳನ್ನ ಆಹ್ವಾನಿಸಿದ್ದೀವಿ. ಕಾರ್ಯಕ್ರಮಕ್ಕೆ ಬರೋಕೆ ಸ್ವಾಮೀಜಿ ಒಪ್ಪಿದ್ದಾರೆ. 9ರಂದು ಅಮಿತ್ ಶಾ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಜೊತೆಗೆ ರೈತರು, ಮಹಿಳೆಯರು, ಸ್ವಾಮೀಜಿಗಳು ಎಲ್ಲರೂ ಸೇರಿ 10 ಲಕ್ಷ ಜನ ಸೇರೋ ಐತಿಹಾಸಿಕ ಕಾರ್ಯಕ್ರಮ ಇದಾಗಲಿದೆ. ಮಿನಿ ದಸರಾ ಮಾದರಿಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ವಿಜಯೇಂದ್ರ ಹೇಳಿದರು. ಇಂದು ಪರಮ ಪೂಜ್ಯ ಜಗದ್ಗುರುಗಳು ಶಿವರಾತ್ರೀಶ್ವರ ಮಹಾಸ್ವಾಮೀಜಿಗಳವರನ್ನ ಭೇಟಿ ಮಾಡಿ ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರ 50 ವರ್ಷಗಳ ಅಂದರೆ ರಾಜಕೀಯ ಪಯಣದ 50 ವರ್ಷಗಳ ಸಂಭ್ರಮಾಚರಣೆಯ ಈ ಶುಭ ಸಂದರ್ಭದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳವ್ರನ್ನ ಭೇಟಿ ಮಾಡಿ ಆಹ್ವಾನ ಪತ್ರಿಕೆಯನ್ನು ನೀಡಿ ಅವ್ರನ್ನೂ ಕೂಡ ಬರುವಂತೆ ನಾವು ಆಹ್ವಾನ ನೀಡಿದ್ದೇವೆ. ಭಾಳ ಸಂತೋಷದಿಂದ ಅವರು ಕೂಡ ಒಪ್ಕೊಂಡಿದ್ದಾರೆ. 9ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಮಾನ್ಯ ಗೃಹ ಸಚಿವರಾಗಿರುವಂತಹ ನಮ್ಮ ನಾಯಕರಾಗಿರುವಂಥ ಅಮಿತ್ ಶಾಜಿಯವರು ವೇದಿಕೆಗೆ ಆಗಮಿಸ್ತಾರೆ. ಕನಿಷ್ಠ 10 ಲಕ್ಷ ಜನ ಅಭಿಮಾನಿಗಳು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ವಿಜಯೇಂದ್ರಗೆ ಬೂಸ್ಟ್ ಕಾರ್ಯಕ್ರಮನ ಎಂಬ ವಿಚಾರದ ಬಗ್ಗೆ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದು, ಚುನಾವಣೆ ಸಮೀಪ ಆ ಕಾರ್ಯಕ್ರಮ ಆಯೋಜಿಸಿದರೆ ವಿಜಯೇಂದ್ರ ಅಥವಾ ಬಿಜೆಪಿಗೆ ಬೂಸ್ಟ್ ಆಗೋದು. ಈಗ ಯಾವುದೇ ಚುನಾವಣೆ ಇಲ್ಲ, ಇದು ಯಡಿಯೂರಪ್ಪ ಅವರಿಗೆ ಕೃತಜ್ಞತೆ ಸಲ್ಲಿಸೋ ಕಾರ್ಯಕ್ರಮವಾಗಿದೆ. ಈ ರಾಜ್ಯದಲ್ಲಿ ಅನೇಕರು ಅದೃಷ್ಟದ ಸಿಎಂ ಆಗಿದ್ದಾರೆ, ಆದರೆ ಯಡಿಯೂರಪ್ಪ ಅದೃಷ್ಟದ ಸಿಎಂ ಅಲ್ಲ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇದ್ದವರು. ಅದಕ್ಕಾಗಿ ಕಾರ್ಯಕ್ರಮ ಮಾಡ್ತಿದ್ದೀವಿ. ಗೋವಿಂದ ಕಾರಜೋಳ ಅವರ ಅಪೇಕ್ಷೆಯಂತೆ ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀವಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಚುನಾವಣೆ 6 ತಿಂಗಳಿದ್ದಾಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಿದ್ರೆ ಇದಕ್ಕೆ BJPಗೆ ಬೂಸ್ಟ್ ಆಗ್ತದೋ ಅಥವಾ ವಿಜೇಂದ್ರಗೆ ಬೂಸ್ಟ್ ಆಗ್ತದೋ ಈ ಪ್ರಶ್ನೆ ಕೇಳಿದ್ರೆ ಸರಿ ಇರ್ತಾ ಇತ್ತು. ಇವಾಗ ಯಾವುದೂ ಚುನಾವಣೆಗಳು ಇಲ್ಲ, ಬೇರೆ ಯಾವುದೂ ಕಾರ್ಯಕ್ರಮಗಳು ಕೂಡ ಇಲ್ಲ. ಆದರೆ ನಮ್ಮೆಲ್ಲರ ಹಿರಿಯರ ಒಂದು ಅಪೇಕ್ಷೆ ಇತ್ತು. ರಾಜ್ಯದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಬಹುತೇಕರು ಅದೃಷ್ಟದ ಮುಖ್ಯಮಂತ್ರಿಗಳು ಭಾಳಷ್ಟು ಜನ ಇದ್ದಾರೆ. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರು ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ. ಯಡಿಯೂರಪ್ಪನವರು ಅಂತ ಹೇಳಿದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಂಥ ಒಬ್ಬ ಧೀಮಂತ ನಾಯಕ. ಅಂತ ನಾಯಕ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ BSY ನಿವಾಸಕ್ಕೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಭೇಟಿ ನೀಡಿದರು. ಈ ಬಗ್ಗೆ BSY ಮಾಹಿತಿ ಹಂಚಿಕೊಂಡಿದ್ದಾರೆ. BL ಸಂತೋಷ್ ಸಂಘಟನಾ ಕಾರ್ಯದರ್ಶಿಗಳಾಗಿ ದೇಶದಾದ್ಯಂತ ಪಕ್ಷ ಸಂಘಟನೆಯನ್ನ ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಮನೆಗೆ ಸೌಹಾರ್ದಯುತ ಭೇಟಿ ನೀಡಿ ಉಪಹಾರ ಸೇವಿಸಿದ್ರು. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವು ಸಾಧಿಸುವ ಬಗ್ಗೆ ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಸಂತೋಷ್ ಜಿ ಅವರ ಸಂಘಟನಾ ಸಾಮರ್ಥ್ಯ, ಚತುರತೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸ್ಫೂರ್ತಿಯ ಸೆಲೆಯಾಗಿದೆ. 50 ವರ್ಷಗಳ ನನ್ನ ಯಶಸ್ವಿ ರಾಜಕೀಯ ಪಯಣದ ಕುರಿತು ಆತ್ಮೀಯವಾಗಿ ಶುಭಾಶಯ ಸಲ್ಲಿಸಿದರು ಅಂತ ಬರೆದುಕೊಂಡಿದ್ದಾರೆ. ಉಪಚುನಾವಣೆಯ ಫಲಿತಾಂಶ ವಿಚಾರವಾಗಿ ಮೈಸೂರಲ್ಲಿ BY ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. 2 ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡರೇ ನನಗೆ ಹೇಳಿದ್ದಾರೆ. ಫಲಿತಾಂಶ ಬಂದ ಮೇಲೆ ರಾಜ್ಯದ ಸಿಎಂ ಹಾಗೂ ಕಾಂಗ್ರೆಸ್ಗೆ ಪಾಠವಾಗುತ್ತೆ ಅಂತಂದ್ರು. ಅಲ್ಲದೆ ಮೈಸೂರಿನ ಅಭಿವೃದ್ಧಿ ಬಗ್ಗೆ ಮಾತನಾಡಿರೋ ಅವರು, ಕಾಂಗ್ರೆಸ್ ಸರ್ಕಾರ ಮನುಷ್ಯತ್ವ ಇಲ್ಲದ ಸರ್ಕಾರ. ಮೈಸೂರಲ್ಲಿ 3 ವರ್ಷದಿಂದ ಒಂದೇ ಒಂದು ಅಭಿವೃದ್ಧಿ ಆಗಿಲ್ಲ. ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಕೇವಲ ಕುರ್ಚಿ ಉಳಿಸ್ಕೊಳ್ಳುವ ಹಪಾಹಪಿ ಅಷ್ಟೇ ಅಂತ ಕಾಣಿಸ್ತಿದೆ ಅಂತ ಕಿಡಿಕಾರಿದ್ರು. ಪಾರ್ಟಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣದ ಬಗ್ಗೆ ಎಷ್ಟು ವಿಶ್ವಾಸದಲ್ಲಿದ್ದೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಅನೇಕ ಜನ ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ. 2ರಲ್ಲೂ ಕೂಡ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿಲ್ಲ ಅನ್ನೋ ಮಾತನ್ನು ನನ್ನ ಎದುರುಗಡೆನೇ ಕಾಂಗ್ರೆಸ್ ಕೆಲವು ಮುಖಂಡರು ಹೇಳ್ಕೊಂಡಿದ್ದಾರೆ. ಮತ್ತು ಇದು ವಾಸ್ತವಿಕ ಸತ್ಯವೂ ಕೂಡ ಹೌದು. ಬಹುಶಃ ನನಗನ್ನಿಸ್ತದೆ ಚುನಾವಣಾ ಫಲಿತಾಂಶ ಬಂದ ನಂತರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಜ್ಞಾನೋದಯ ಆಗ್ತದೆ ಅಂತ ಕಾಣ್ತದೆ. ಕಾಂಗ್ರೆಸ್ ಸರ್ಕಾರ ಮನುಷ್ಯತ್ವವನ್ನು ಕೂಡ ಕಳ್ಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಕೂಡ ಇಲ್ಲ. ಮೈಸೂರಿನಲ್ಲೇ ಕಳೆದ 3 ವರ್ಷ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ರಾಜ್ಯದ ಯಾವುದೇ ಜಿಲ್ಲೆಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಮಾಡಿಲ್ಲ. ಇದು ಒಂದು ಭಾಗ. ಕೇವಲ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಹಪಾಪಿ ಹೊತ್ತೇನಿದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗೋಗಿದೆ. ಇದೇ ವೇಳೆ ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡಿರೋ ಅವರು, ಸಿಎಂ ಬದಲಾವಣೆ ಆಗಬಹುದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತು ಗಮನಿಸಿದ್ರೆ ಸಿಎಂ ಬದಲಾವಣೆ ವಿಷಯ ತೀರ್ಮಾನ ನಡೆಯುತ್ತಿದೆ ಅಂತ ಅನಿಸ್ತಾ ಇದೆ.
ಮೇ 15ಕ್ಕೆ ಡಿಕೆ ಸಿಎಂ ಆಗ್ತಾರೆ ಅಂತ ಕೆಲವರು ಹೇಳ್ತಿದ್ದಾರೆ. ಏನಾಗುತ್ತೋ ಕಾದ್ ನೋಡೋಣ ಅಂತಂದ್ರು. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ಗಮನಿಸಿದಾಗ ನಾವಿನ್ನೂ ಕೂಡ ತೀರ್ಮಾನ ಮಾಡಿಲ್ಲ, ಅಂದರೆ ತೀರ್ಮಾನ ಮಾಡ್ತಕ್ಕಂಥ ಹಂತ ಬಂದು ತಲುಪಾಗಿದೆ ಅಂತಕ್ಕಂಥದ್ದು ಭಾಳ ಸೂಚ್ಯವಾಗಿ ಅವ್ರಿಗೆ ಹೇಳಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗೇ ಆಗ್ತೀನಿ 15ನೇ ತಾರೀಕೊಳಗೆ ಅನ್ನುವ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಇವರಿಬ್ಬರು ಕಿತ್ತಾಟದಲ್ಲಿ ನಾವು ಯಾಕೆ ಆಗಬಾರ್ದು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಇನ್ನು ಕೆಲವರು ಹಿರಿಯರು ಟವಲ್ ಹಾಕೊಂಡು ಕೂತಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ. 5 ರಾಜ್ಯಗಳು ಹಾಗೂ ಕರ್ನಾಟಕದ 2 ಉಪಚುನಾವಣೆಗಳ ಮತ ಎಣಿಕೆ ಸೋಮವಾರ ನಡೆಯಲಿದೆ. ಈ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ ಸೋಮವಾರ ಬೆಳಗ್ಗೆ 7 ಗಂಟೆಯಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗಲಿದೆ. ನಿಖರ ಸ್ಪಷ್ಟ ಫಲಿತಾಂಶಕ್ಕೆ ನ್ಯೂಸ್ 18 ಕನ್ನಡ ವೀಕ್ಷಿಸಿ. ಐದು ರಾಜ್ಯಗಳ ಮತ ಎಣಿಕೆ, 2 ಉಪಚುನಾವಣೆಗಳು. ವೇಗವಾಗಿ ರಿಸಲ್ಟ್ ಕೊಡಬೇಕು ಅಂತ ತಪ್ಪ ಟ್ರೆಂಡಿಂಗ್ ತೋರಿಸಲ್ಲ. ಎಲ್ಲ ಕೌಂಟಿಂಗ್ ಸೆಂಟರ್ಗಳಲ್ಲೂ ವರದಿಗಾರರಿರುವ ಕನ್ನಡದ ಏಕೈಕ ನ್ಯೂಸ್ ಚಾನಲ್. ಬೇರೆಯವರನ್ನ ಫಾಲೋ ಮಾಡಲ್ಲ, ನಮ್ಮದೇ ನಿಖರ ಮತ ಎಣಿಕೆ ಸುದ್ದಿ. ಪಕ್ಕಾ ಫಲಿತಾಂಶ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಬಿಟ್ಟು ಇನ್ನೆಲ್ಲಿ ಸಾಧ್ಯ? ಎಲೆಕ್ಷನ್ ರಿಸಲ್ಟ್ಗೆ ಅತ್ಯಂತ ವಿಶ್ವಾಸಾರ್ಹ ಚಾನಲ್ ನ್ಯೂಸ್ 18 ಕನ್ನಡ. ಪಂಚ ತೀರ್ಪು ಮೇ 4 ಬೆಳಗ್ಗೆ 7 ಗಂಟೆಯಿಂದ ನಾನ್ ಸ್ಟಾಪ್ ನೇರ ಪ್ರಸಾರ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಚಿಕ್ಕಮಗಳೂರಿನ ಐಡಿಎಸ್ಜಿ ಕಾಲೇಜಿನಲ್ಲಿ ಮರು ಎಣಿಕೆ ಪ್ರಕ್ರಿಯೆ ನಡೆಯುತ್ತಿದೆ. ಮರುಮತ ಎಣಿಕೆಗೆ ನನ್ನ ವಿರೋಧವಿದೆ, ಮತಗಳಿರುವ ಬಾಕ್ಸ್ ಸೀಲ್ ಓಪನ್ ಮಾಡಲಾಗಿದೆ. ಇದನ್ನು ಹೈಕೋರ್ಟ್ ಗಮನಕ್ಕೆ ತಂದು ಆಮೇಲೆ ಎಣಿಕೆ ಮಾಡಲಿ ಅಂತ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜೇಗೌಡ ಕಿಡಿಕಾರಿದ್ರು. ಕಾಂಗ್ರೆಸ್ ಪರ ಏಜೆಂಟ್ ಸುಧೀರ್ ಕುಮಾರ್ ಮುರುಳೋಳಿ ಕೂಡ ಮರು ಮತ ಎಣಿಕೆ ವಿರೋಧಿಸಿದ್ದಾರಂತೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೀತಾ ಇದೆ. 2025-26 ಪ್ರಗತಿ ಪರಿಶೀಲನೆ ಮತ್ತು 2026-27ನೇ ಸಾಲಿನ ಆಯವ್ಯಯ ಖಂಡಿಕೆಗಳ ಪ್ರಗತಿ ಪರಿಶೀಲನೆ ಆಗ್ತಾ ಇದೆ. ಪಿಪಿಪಿ ಯೋಜನೆಗಳು ಕೈಗೊಳ್ಳಲಾಗ್ತಾ ಇರುವ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸಭೆಯಲ್ಲಿ ಮುಖ್ಯ ಕಾರ್ಯದರ್ಶಿ ಶರಣಿ ರಜನೀಶ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾರ್ಯದರ್ಶಿಗಳು ಭಾಗಿಯಾಗಿದ್ದಾರೆ. ಈ ವೇಳೆ ಸಿಎಂ ಯೋಜನೆಗಳ ಸಮನ್ವಯ ಕುರಿತಂತೆ ನೂತನ ಕರ್ನಾಟಕ ಪ್ರಗತಿ ಪೋರ್ಟಲ್ ಹಾಗೂ ಕೈಪಿಡಿ ಬಿಡುಗಡೆ ಮಾಡಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಸಾರಿಗೆ ನೌಕರರು ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ದಾರೆ. ಬೇಡಿಕೆ ಈಡೇರದಿದ್ರೆ ಮೇ 20ರಿಂದ ರಸ್ತೆಗೆ ಸಾರಿಗೆ ಬಸ್ ಇಳಿಯಲ್ಲ ಅಂತ ಜ್ಯೋತಿ ಅನಂತ್ ಸುಬ್ಬರಾವ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಇಂದಿನ ಸಭೆಯಲ್ಲಿ ಮುಷ್ಕರದ ಬಗ್ಗೆ ದೃಢ ನಿರ್ಧಾರ ಮಾಡಲಾಗಿದೆ. ಜನರಿಗೆ ತೊಂದರೆ ಆದರೆ ಅದಕ್ಕೆ ಸರ್ಕಾರವೇ ಹೊಣೆ, ಆದರೆ ಸಾರಿಗೆ ನೌಕರರು ಹೊಣೆಯಲ್ಲ. ಮೇ 20ರಿಂದ ರಸ್ತೆಗೆ ಸಾರಿಗೆ ಬಸ್ ಇಳಿಯೋದಿಲ್ಲ ಅಂತ ಬಸ್ ಮುಷ್ಕರದ ಬಗ್ಗೆ ಜ್ಯೋತಿ ಅನಂತ್ ಸುಬ್ಬರಾವ್ ಹೇಳಿದ್ದಾರೆ. ಸರ್ಕಾರಕ್ಕೆ ಏನಾದರೂ ರಾಜ್ಯದ ಸಾರ್ವಜನಿಕರ ಮೇಲೆ ಒಂದು ಜವಾಬ್ದಾರಿ ಇದೆ ಅಂತಂದರೆ, ರಾಜ್ಯದ ಮೇಲೆ ಒಂದು ಜವಾಬ್ದಾರಿ ಇದೆ ಅಂತಂದರೆ ಅದು ತಕ್ಷಣವೇ ಮಾತುಕತೆಗೆ ಕರೆದು ಮತ್ತು ನಮ್ಮ ಬೇಡಿಕೆಗಳಿಗೆ ಮತ್ತು ಸಾರಿಗೆ ನೌಕರರ ಬಗ್ಗೆ ಒಂದು ಕಳಕಳಿ ಇಟ್ಕೊಂಡು ಈ ಬೇಡಿಕೆಗಳಿಗೆ ಸ್ಪಂದಿಸಿ ಸಮಸ್ಯೆಗಳನ್ನ ಇತ್ಯರ್ಥಪಡಿಸಬೇಕು. ಇಲ್ಲ ಅಂದರೆ ಮತ್ತೆ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದರೆ ರಾಜ್ಯ ಸರ್ಕಾರವೇ ಹೊಣೆ ಆಗತ್ತೆ. ಅದನ್ನು ನೌಕರರ ಮೇಲೆ ಹೊರಿಸಬಾರ್ದು ಅಂತ ಈ ಸಂದರ್ಭದಲ್ಲಿ ನಾವು ಜಂಟಿ ಕ್ರಿಯಾ ಸಮಿತಿ ನಿಮ್ಮ ಮೂಲಕ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಪ್ರಶ್ನಿಸಿದ ಪೋಸ್ಟ್ ಖಂಡಿಸಿ ಮನೆಗೆ ನುಗ್ಗಿದವರ ಮೇಲೆ ನಟ ಹಿಂಸಾ ಚೇತನ್ ದೂರನ್ನು ಕೊಟ್ಟಿದ್ದಾರೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಸಾರಾ ಗೋವಿಂದು, ಶಿವರಾಮೇಗೌಡ, ಶಿವಕುಮಾರ್ ನಾಯ್ಕ ಸೇರಿದಂತೆ ಹಲವರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಏಕಾಏಕಿ ಮನೆ ಬಳಿ ಮುತ್ತಿಗೆ ಹಾಕಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ. ಅಲ್ಲದೆ ಮನೆಯೊಳಗೆ ಏಕಾಏಕಿ ನುಗ್ಗಿದ್ದಾರೆ ಅಂತ ದೂರನ್ನು ದಾಖಲಿಸಲಾಗಿದೆ.
ಮಂಡ್ಯದ ವಿಶ್ವ ಗಂಗೋತ್ರಿ ಕ್ಯಾಂಪಸ್ನಲ್ಲಿ ನವ ವಸಂತ 2026 ಸಂಭ್ರಮ ಮನೆ ಮಾಡಿದೆ. ಅಲ್ಲದೆ ವಿಶ್ವವಿದ್ಯಾಲಯದ ನೂತನ ಪ್ರವೇಶ ದ್ವಾರವನ್ನು ಸಚಿವ ಎನ್ ಚೆಲುವರಾಯಸ್ವಾಮಿ ಉದ್ಘಾಟಿಸಿದ್ದಾರೆ. ಇದೇ ವೇಳೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದು, ಸಚಿವ ಎನ್ ಚೆಲುವರಾಯಸ್ವಾಮಿ ವಿದ್ಯಾರ್ಥಿಗಳ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ದಾರೆ. ಸಚಿವರಿಗೆ ಶಾಸಕ ಗಣಿಗ ರವಿಕುಮಾರ್ ಸಾಥ್ ಕೊಟ್ಟಿದ್ದಾರೆ. ಇರಾನ್ನೊಂದಿಗಿನ ತನ್ನ ಯುದ್ಧಕ್ಕೆ ಸಹಕರಿಸಿದ ನ್ಯಾಟೋ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿದ್ದಾರೆ. ಯುದ್ಧಕ್ಕೆ ಟ್ರಿಲಿಯನ್ ಗಟ್ಟಲೆ ಖರ್ಚು ಮಾಡಲಾಗಿದೆ, ನ್ಯಾಟೋದು ಶೂನ್ಯ ಸಹಾಯ, ನ್ಯಾಟೋ ಬರೀ ಕಾಗದದ ಹುಲಿ ಅಂತ ಟೀಕಿಸಿದ್ದಾರೆ. 4 ವರ್ಷದ ಬಾಲಕಿಯ ಮೇಲೆ 65 ವರ್ಷದ ವ್ಯಕ್ತಿಯೊಬ್ಬರು ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಮಾಡಿರುವ ಘಟನೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ನಡೆದಿದೆ. ಈ ಘಟನೆಯ ಸ್ಥಳಕ್ಕೆ ಪೊಲೀಸರು ಮತ್ತು ವಿಧಿವಿಜ್ಞಾನ ತಂಡ ಆಗಮಿಸಿದ್ದು ತನಿಖೆ ಮಾಡ್ತಾ ಇದ್ದಾರೆ. ಅಲ್ಲದೇಮಾ ಘಟನೆ ಖಂಡಿಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ನೂರಾರು ಸ್ಥಳೀಯ ಗ್ರಾಮಸ್ಥರು ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರದ ಪುಲ್ ದೋಡಾ ಬಳಿ ಭೂಕುಸಿತ ಸಂಭವಿಸಿದೆ. ಬಟೋಟ್ ಕಿಶ್ತ್ವಾರ್ ರಾಷ್ಟ್ರೀಯ ಹೆದ್ದಾರಿ NH 244 ಅನ್ನು ನಿರ್ಬಂಧಿಸಲಾಗಿದ್ದು, ವಾಹನ ಸವಾರರು ಹಾಗೂ ಸ್ಥಳೀಯರು ಪರದಾಡ್ತಿದ್ದಾರೆ. ರಸ್ತೆಗೆ ಉರುಳಿರುವ ಬೃಹತ್ ಬಂಡೆಗಳು ಇಳಿಜಾರಿನಲ್ಲೇ ಜನರನ್ನ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಅಪಾಯಕಾರಿಯಾಗಿ ಸ್ಥಳಾಂತರಿಸಲಾಗುತ್ತಿದೆ. ಪಶ್ಚಿಮ ಬಂಗಾಳದ 2 ವಿಧಾನಸಭಾ ಕ್ಷೇತ್ರಗಳ 15 ಬೂತ್ಗಳಲ್ಲಿ ಮರು ಮತದಾನ ನಡೀತಾ ಇದೆ. 2ನೇ ಹಂತದ ಮತದಾನ ನಡೆದಿದ್ದ ಕಡೆಗಳಲ್ಲಿ ಮರು ಮತದಾನವಾಗ್ತಾ ಇದ್ದು, ಮಗ್ರಹಾತ್ ಪಶ್ಚಿಮದ 11, ಡೈಮಂಡ್ ಹಾರ್ಬರ್ನ 4 ಬೂತ್ಗಳಲ್ಲಿ ಮರು ಮತದಾನವಾಗ್ತಾ ಇದೆ. ಈವರೆಗೆ 15 ಬೂತ್ಗಳಲ್ಲಿಯೂ ಶಾಂತಿಯುತ ಮರು ಮತದಾನ ನಡೀತಾ ಇದೆ. ಮಧ್ಯಾಹ್ನ 1 ಗಂಟೆಯವರೆಗೆ ಮಗ್ರಹಾತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ 56.33% ಮತ್ತು ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದಲ್ಲಿ 54.6% ಮತದಾನವಾಗಿದೆ. ಭಾರತೀಯ ಹಿರಿಯ ರೈಲ್ವೆ ಅಧಿಕಾರಿ ಶ್ರೇಯಸ್ ಹೊಸೂರು ಮತ್ತೊಂದು ಸಾಧನೆ ಮಾಡಿದ್ದಾರೆ. ಸ್ಪೇನ್ನಿಂದ ಮೊರಕ್ಕೋವರೆಗಿರುವಂತಹ ಜಿಬ್ರಾಲ್ಟರ್ ಜಲಸಂಧಿಯನ್ನ ಈಜಿ ಯಶಸ್ಸು ಕಂಡಿದ್ದಾರೆ. ಸುಮಾರು 16 ಕಿಲೋಮೀಟರ್ ದೂರವನ್ನು ಕೇವಲ 4 ಗಂಟೆ 23 ನಿಮಿಷಗಳಲ್ಲಿ ಈಜಿ ಸಾಧನೆ ಮಾಡಿರೋದು. ಶ್ರೇಯಸ್ ಹೊಸೂರು ಜೊತೆಗೆ ಭಾರತದ 3 ಈ ಸಾಧನೆ ಮಾಡಿದ್ದಾರೆ. ನಾಸಿಕ್ನ ತನ್ವಿ ದಿಯೋರೋ, ಮುಂಬೈನ ದೀಪಿಕಾ ರಾಣಾ ಮತ್ತು ಫಿಟ್ ಇಂಡಿಯಾ ಅಂಬಾಸಿಡರ್ ಮಿಲಿಂದ್ ಸೋಮನ್ ಕೂಡ ಈ ಸಾಧನೆ ಮಾಡಿರೋದು. 15ರಿಂದ 16 ಡಿಗ್ರಿ ಸೆಲ್ಸಿಯಸ್ನ ಕೊರೆಯೋ ಚಳಿಯಲ್ಲಿ ಈಜಿ ದಡ ಸೇರಿದ್ದಾರೆ, ಸಾಧನೆ ಮಾಡಿದ್ದಾರೆ. ಶ್ರೇಯಸ್ ಹೊಸೂರ್ಗೆ ಪತ್ನಿ ದಿವ್ಯಾ ಹೊಸೂರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ನನ್ನ ಸಾಧನೆಯ ಪ್ರತಿ ಕ್ಷಣದಲ್ಲಿ ಪತ್ನಿ ಜೊತೆಯಲ್ಲಿದ್ದು ಸಾಥ್ ಕೊಟ್ಟಿದ್ದಾರೆ. ದಿವ್ಯಾ ನನ್ನ ಶಕ್ತಿಯ ಮೂಲವಾಗಿದ್ದು ನನ್ನ ಗುರಿ ತಲುಪೋಕೆ ಆಕೆಯೇ ಕಾರಣ ಅಂತ ಶ್ರೇಯಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.